ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿ ಸ್ವರೂಪನಾದ ತಂದೆ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ಕಳೆದ ಸಾರಿ ನಾವು ಅನೇಕ ವಿಚಾರಗಳನ್ನು ಕಲಿತೆವು. ಒಂದೊಂದಾಗಿ ನಾವು ಈಗ ನೆನಪು ಮಾಡಿಕೊಳ್ಳೋಣ. ಸಬ್ಬತ್ ಅಂದರೆ ದೇವರು ವಿಶ್ರಮಿಸಿದ ಪರಿಶುದ್ಧ ದಿನ. ಮನುಷ್ಯನ ಸೃಷ್ಟಿ ಕಾರ್ಯದ ವಿವರಣೆ ಹಾಗೂ ಜೀವ ವಿಕಾಸವಾದ ಏದೇನ್ ವನ, ಅದರಲ್ಲಿರುವ ಸೌಂದರ್ಯ, ಅದರಲ್ಲಿನ ನದಿಗಳು, ಹೀಗೆ ಪ್ರಾಮುಖ್ಯವಾದ ಸಂಗತಿಗಳನ್ನು ಆಳವಾಗಿ ನೋಡಿಕೊಂಡೆವು. ಕೀರ್ತನೆ 139:18 ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂದು ನೋಡುತ್ತೇವೆ. ಆತನು ಮನುಷ್ಯರನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದಾನೆ. ಆತನು ಮನುಷ್ಯನನ್ನು ಸ್ತ್ರೀ ಪುರುಷರನ್ನಾಗಿ ಉಂಟು ಮಾಡಿದನು. ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ ಎಂದು 1 ಕೊರಿಂಥ 11:11 ಪೌಲನು ಬರೆದಿದ್ದಾನೆ. ಹೌದು, ದೇವರು ಮಾಡಿದ ಮೊದಲ ಮದುವೆ ಆದಾಮ್ ಮತ್ತು ಹವ್ವರು ಮೊದಲ ದಂಪತಿಗಳು. ಈ ಲೋಕದಲ್ಲಿ ಬಂದಂಥ ಮೊಟ್ಟ ಮೊದಲ ಮಾನವ ಸಂಬಂಧ ಅಂದರೆ ಅದು ಗಂಡ ಹೆಂಡತಿಯರ ಸಂಬಂಧವಾಗಿದೆ. ಅಂದರೆ ದೇವರು ಕುಟುಂಬಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಾನೆ ಎಂದರ್ಥ. ಎ ಫ್ಯಾಮಿಲಿ ಈಸ್ ದ ಯೂನಿಟ್ ಆಫ್ ದ ಚರ್ಚ್. ಕುಟುಂಬವು ಒಂದು ಸಭೆಯ ಮೂಲ ಘಟಕವಾಗಿದೆ. ಒಂದೊಂದು ಕುಟುಂಬವು ಪ್ರಾರ್ಥನಾಪರರಾಗಿದ್ದು ದೇವರ ಮಾರ್ಗದಲ್ಲಿ ನಡೆಯುವುದಾದರೆ ಅಂತಹ ಎಲ್ಲ ಕುಟುಂಬಗಳು ಒಟ್ಟಾಗಿ ಒಂದು ಬಲಿಷ್ಠವಾದ ದೇವರ ಸಭೆಯಾಗುತ್ತದೆ. ಇದನ್ನು ಪಾತಾಳದ ಶಕ್ತಿಗಳು ಕದಲಿಸಲಾರವು. ಎಂಥ ಜಯಶಾಲಿಯಾದ ಜೀವಿತ ನಮ್ಮದಾಗುತ್ತದಲ್ಲವೇ? ಹಾಗಾದಲ್ಲಿ ಗಂಡ ಹೆಂಡತಿಯರ ಸಂಬಂಧವನ್ನು ಸ್ಥಾಪಿಸಿದಾತನು ಪರಿಶುದ್ಧನಾಗಿರುವುದರಿಂದ ದಾಂಪತ್ಯವು ಪರಿಶುದ್ಧವಾಗಿದೆ. ಈ ಕಾರಣದಿಂದಲೇ ನಾವು ಮದುವೆಯನ್ನು ಹೋಲಿ ಮ್ಯಾಟ್ರಿಮನಿ ಅಥವಾ ಪರಿಶುದ್ಧ ವಿವಾಹ ಎಂದು ಕರೆಯುತ್ತೇವೆ. ಆತನು ಈ ಸಂಬಂಧವನ್ನು ವಿಶೇಷವಾಗಿ ನೋಡುತ್ತಾನೆ. ಇದರಿಂದ ಆತನು ಸಭೆಯನ್ನು ತನ್ನ ಮದಲಗಿತ್ತಿ ಎಂದು ಕರೆದಿದ್ದಾನೆ. ಆತನ ಮಾರ್ಗಗಳು ನಮ್ಮ ಮಾರ್ಗಗಳಿಗಿಂತ ಶ್ರೇಷ್ಠವಾದದ್ದು. ಹೌದು, ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ಉನ್ನತವಾದದ್ದು. ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಪೂರ್ಣಾಸಕ್ತರಾಗಿ ದೇವರ ವಾಕ್ಯವನ್ನು ಕೇಳೋಣವೇ? ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನೀವೆಲ್ಲರೂ ಇಂದಿನ ಧ್ಯಾನಕ್ಕಾಗಿ ನಿಮ್ಮ ಸತ್ಯವೇದ, ಪೆನ್ನು, ಪುಸ್ತಕದೊಂದಿಗೆ ಸಿದ್ಧರಾಗಿದ್ದೀರೆಂದು ನಂಬುತ್ತೇನೆ. ಈ ದಿವಸಗಳಲ್ಲಿ ನಾವು ಸತ್ಯವೇದದ ಮೊದಲನೆಯ ಪುಸ್ತಕವಾಗಿರುವ ಆದಿಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದುವರಿಯುತ್ತಾ ಬಂದಿದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ ಪ್ರಾರಂಭದ 20 ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 21ನೇ ವಚನದಿಂದ 3ನೇ ಅಧ್ಯಾಯದ 6ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ತಂದೆಯಾದ ದೇವರ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಂಡು ಆತನ ಮಾರ್ಗದರ್ಶನವನ್ನು ಅನುಭವಿಸುತ್ತಾ ನಮ್ಮ ಇಂದಿನ ಧ್ಯಾನದಲ್ಲಿ ಮುಂದೆ ಸಾಗೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 21 ಹಾಗೂ 22ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರತಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ತ್ರೀಯು ಆದಾಮನಿಂದ ತೆಗೆಯಲ್ಪಟ್ಟವಳು. ಆಕೆಯು ಆದಾಮನ ಪಕ್ಕೆಯಿಂದ ತೆಗೆಯಲ್ಪಟ್ಟವಳಾಗಿದ್ದಾಳೆ. ನೋಡಿರಿ, ಸ್ತ್ರೀಯು ಮನುಷ್ಯನಿಗಿಂತ ಉನ್ನತಳಾಗಿರಬೇಕೆಂಬ ಉದ್ದೇಶದಿಂದ ದೇವರು ಆಕೆಯನ್ನು ಅವನ ತಲೆಯಿಂದ ತೆಗೆಯದೆ, ಅಥವಾ ಆಕೆಯು ಅವನಿಗಿಂತ ಕೀಳಾಗಿರಬೇಕೆಂಬ ಉದ್ದೇಶದಿಂದ ಆಕೆಯನ್ನು ಅವನ ಕಾಲಿನಿಂದ ತೆಗೆಯದೆ, ಆಕೆಯು ಅವನೊಂದಿಗೆ ಜೊತೆಯಾಗಿ ಸರಿಸಮಾನತೆಯಲ್ಲಿ ಇರಬೇಕೆಂಬ ಉದ್ದೇಶದಿಂದ ದೇವರು ಆಕೆಯನ್ನು ಮನುಷ್ಯನ ಪಕ್ಕೆಯಿಂದ ತೆಗೆದನು ಎಂಬುದಾಗಿ ಡಾಕ್ಟರ್ ಮ್ಯಾಥ್ಯೂ ಹೆನ್ರಿ ಎಂಬುವರು ಹೇಳಿರುತ್ತಾರೆ. ಹೌದು ಪ್ರಿಯರೇ, ಇದುವೇ ದೇವರ ನಿಜವಾದ ಉದ್ದೇಶವಾಗಿರುತ್ತದೆ.
ಆಕೆಯು ಆ ಮನುಷ್ಯನ ಉಳಿದ ಅರ್ಧ ಭಾಗವಾಗಿರುತ್ತಾಳೆ. ಆದ್ದರಿಂದ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಎಂಬುದಾಗಿ ಆತನು ಹೇಳಿದಾಗ ನಿಖರವಾಗಿ ಇದೇ ಅರ್ಥದಿಂದ ಹೇಳಿರುತ್ತಾನೆ. ಅಂದರೆ ಆಕೆಯು ತನ್ನ ಗಂಡನಿಗೆ ಉತ್ತರಿಸಬೇಕು ಮತ್ತು ಪ್ರತಿಕ್ರಿಯಿಸಬೇಕು ಎಂಬುದು ದೇವರ ಅರ್ಥವಾಗಿರುತ್ತದೆ. ಹೆಂಡತಿಯು ಗಂಡನ ಮತ್ತೊಂದು ಭಾಗವಾಗಿದ್ದಾಳೆ, ಅಂದರೆ ಅವನ ಇನ್ನೊಂದು ಅರ್ಧ ಭಾಗವಾಗಿದ್ದಾಳೆ. ಸ್ತ್ರೀ ಇಲ್ಲದೆ ಆ ಮನುಷ್ಯನು ಅರ್ಧ ಭಾಗವಾಗಿರುತ್ತಾನೆ. ಪ್ರಿಯ ದೇವಜನರೇ, ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ 2ನೇ ಅಧ್ಯಾಯದ 23ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಸ್ತ್ರೀ ಎಂಬುದಕ್ಕೆ ಇಬ್ರಿಯ ಭಾಷೆಯಲ್ಲಿರುವ ಪದವು ಪುರುಷ ಎಂಬ ಪದಕ್ಕೆ ಬಹಳ ಹತ್ತಿರವಾದದ್ದಾಗಿ ಕಂಡುಬರುತ್ತದೆ. ಪುರುಷನಿಗೆ ಇರುವ ಇಬ್ರಿಯ ಪದವು ಇಶ್ ಎಂಬುದಾಗಿ ಇರುತ್ತದೆ ಮತ್ತು ಸ್ತ್ರೀ ಎಂಬುದಕ್ಕೆ ಇಬ್ರಿಯ ಭಾಷೆಯಲ್ಲಿ ಇಶಾ ಎಂಬುದಾಗಿ ಇರುತ್ತದೆ. ಆಕೆಯು ಪುರುಷನ ಮತ್ತೊಂದು ಭಾಗವಾಗಿದ್ದಾಳೆ ಮತ್ತು ಪುರುಷನಿಗೆ ಉತ್ತರಿಸತಕ್ಕವಳಾಗಿದ್ದಾಳೆ. ನೋಡಿರಿ, ಪುರುಷನು ಮುಂದಾಳತ್ವವನ್ನು ವಹಿಸಬೇಕೆಂಬುದು ದೇವರ ಉದ್ದೇಶವಾಗಿದ್ದರಿಂದ ಆತನು ಮೊದಲು ಪುರುಷನನ್ನು ಸೃಷ್ಟಿ ಮಾಡಿದನು. ನಂತರ ಪುರುಷನನ್ನು ಹಿಂಬಾಲಿಸುವುದಕ್ಕಾಗಿ ಸ್ತ್ರೀಯನ್ನು ಉಂಟುಮಾಡಿದನು. ಪುರುಷನು ಆಕ್ರಮಣಕಾರನಾಗಿದ್ದಾನೆ. ದೇವರು ಅವನನ್ನು ಶಾರೀರಿಕವಾಗಿಯೂ ಅದೇ ರೀತಿಯಲ್ಲಿ ಮಾಡಿರುತ್ತಾನೆ ಮತ್ತು ಸ್ತ್ರೀಯು ಪ್ರತಿಕ್ರಿಯಿಸುವವಳಾಗಿದ್ದಾಳೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಸ್ತ್ರೀಯು ತನ್ನ ಗಂಡನನ್ನು ಪ್ರೀತಿಸಬೇಕೆಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ಅದು ನಿಜವಾದ ಸಂಗತಿಯಾಗಿದ್ದಾಗ್ಯೂ ದೇವರು ಅದನ್ನು ಹಾಗೆ ಹೇಳಿರುವುದಿಲ್ಲ. ಸ್ತ್ರೀಯು ತನ್ನ ಗಂಡನಿಗೆ ಪ್ರತಿಕ್ರಿಯಿಸುವವಳಾಗಬೇಕೆಂದು ದೇವರು ಹೇಳಿರುತ್ತಾನೆ. ಅಂದರೆ ಪುರುಷನು ಮೊದಲು ಸ್ತ್ರೀಯನ್ನು ಪ್ರೀತಿಸುವನಾಗಬೇಕು. ಅದಕ್ಕೆ ಪ್ರತಿಕ್ರಿಯಿಸುವ ಸ್ತ್ರೀಯು ಅವನನ್ನು ಪ್ರೀತಿಸುತ್ತಾಳೆ. ನೋಡಿರಿ, ಪುರುಷನು ಸರಿಯಾದ ಗಂಡನಾಗಿದ್ದರೆ ಸ್ತ್ರೀಯು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸುತ್ತಾಳೆ. ಯಾಕೆಂದರೆ ಪುರುಷನು ಮುಂದಾಳತ್ವವನ್ನು ವಹಿಸಬೇಕಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ 2ನೇ ಅಧ್ಯಾಯದ 24ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆ ಸ್ತ್ರೀ ಪುರುಷರಿಬ್ಬರೂ ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ವೇಳೆ ಪವಿತ್ರ ಗ್ರಂಥವು ಅದನ್ನು ಹೇಳದೇ ಇದ್ದರೂ ಆ ಸ್ತ್ರೀ ಪುರುಷರಿಬ್ಬರೂ ಒಂದೇ ರೀತಿಯ ಮಹಿಮೆಯ ಬೆಳಕಿನಿಂದ ಧರಿಸಲ್ಪಟ್ಟವರಾಗಿದ್ದರು ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಸ್ತ್ರೀ ಪುರುಷರ ಸೃಷ್ಟಿಯ ವಿಷಯದಲ್ಲಿ ಈ ಸಂಗತಿಯು ಅತಿ ಸುಂದರವಾದದ್ದು ಮತ್ತು ಅತಿ ಅಮೂಲ್ಯವಾದದ್ದಾಗಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ. ಹೌದು, ಇಲ್ಲಿರುವಂಥ ಈ ಜೋಡಿಯು ನಿಜವಾಗಿಯೂ ದೇವರಿಂದ ಕೂಡಿಸಲ್ಪಟ್ಟ ಜೋಡಿಯಾಗಿರುತ್ತದೆ. ದೇವರು ತನ್ನ ಜನರಿಗೆ ಅವರು ವಿಧೇಯರಾಗಬೇಕೆಂಬ ಉದ್ದೇಶದಿಂದ ಕೆಲವು ಖಚಿತವಾದ ಸಂಗತಿಗಳನ್ನು ನೀಡಿರುತ್ತಾನೆ ಮತ್ತು ದೇವರು ಮಾನವ ಕುಲಕ್ಕೆ ಮದುವೆಯನ್ನು ಕೊಟ್ಟಿರುತ್ತಾನೆ. ಆದರೆ ಮದುವೆ ಎಂಬ ಈ ಬಂಧವನ್ನು ಆಧುನಿಕ ಮನುಷ್ಯನು ಕಿತ್ತಿ ಬೀಸಾಡಲು ಪ್ರಯತ್ನಿಸುತ್ತಾ ಇದ್ದಾನೆ. ಕೀರ್ತನೆಗಳ ಪುಸ್ತಕ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬೀಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ ಎಂಬುದಾಗಿ. ಹಾಗಾದರೆ ಮನುಷ್ಯನು ಏನನ್ನು ಮಾಡಲು ಪ್ರಯತ್ನಿಸುತ್ತಾ ಇದ್ದಾನೆ? ಅವನು ತನ್ನನ್ನು ದೇವರಿಂದ ತೊಲಗಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದಾನೆ. ಯಾಕಂದರೆ ದೇವರು ತಾನೇ ಮದುವೆಯನ್ನು ಸ್ಥಾಪಿಸಿದಾತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಸ್ತ್ರೀಯ ಸೃಷ್ಟಿಯು ನೇರವಲ್ಲದ ಅಥವಾ ಪರೋಕ್ಷವಾದ ಸೃಷ್ಟಿಯಾಗಿತ್ತು. ಯಾಕಂದರೆ ಆಕೆಯು ಮನುಷ್ಯನ ಭಾಗವಾಗಿದ್ದಾಳೆ ಎಂಬುದನ್ನು ಪ್ರಕಟಿಸುವುದಕ್ಕಾಗಿ ದೇವರು ಆಕೆಯನ್ನು ಮನುಷ್ಯನಿಂದ ತೆಗೆದಿದ್ದನು. ನೋಡಿರಿ, ಪುರುಷನಿಗಾಗಿ ಸೃಷ್ಟಿಸಲ್ಪಟ್ಟಿರುವ ಈ ಕಥೆಯು ಅನೇಕ ಅತಿ ಸುಂದರವಾದಂಥ ಕಥೆಗಳಲ್ಲಿ ಒಂದಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಾಯದಲ್ಲಿರುವಂಥ ವಿಷಯಗಳು ಬಹು ಅದ್ಭುತಕರವಾಗಿರುತ್ತವೆ. ಅವು ಯಾವವೆಂದರೆ,
ಮನುಷ್ಯನ ಸೃಷ್ಟಿ. ಅವನು ಎಲ್ಲಿ ಇರಿಸಲ್ಪಟ್ಟಿದ್ದಾನೆ, ಅವನ ಉದ್ಯೋಗ, ಅವನು ಜವಾಬ್ದಾರಿಕೆಯೊಂದಿಗೆ ಅಲ್ಲಿರುವುದಕ್ಕೆ ಒಂದು ನಿಯಮ, ಒಂದು ಸಹಪಾಠಿಗಾಗಿ ಅವನ ಅವಶ್ಯಕತೆ ಮತ್ತು ಅದರ ನಂತರ ದೇವರ ಸೃಷ್ಟಿಯಾಗಿರುವ ಸ್ತ್ರೀ ಎಂಬಿವುಗಳು. ನೋಡಿರಿ, ಪುರುಷನ ಮತ್ತು ಸ್ತ್ರೀಯ ನಡುವೆ ಒಂದು ಗುರುತು ಇರಬೇಕಾಗಿರುತ್ತದೆ ಮತ್ತು ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ ಎಂಬುದಾಗಿ ದೇವರು ಹೇಳುತ್ತಿರುವನು. ಇದುವೇ ಸೃಷ್ಟಿಯ ಕಥೆಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ 2ನೆಯ ಅಧ್ಯಾಯದಲ್ಲಿ ನಾವು ದೇವರೊಂದಿಗೆ ಮನುಷ್ಯನ ಬಾಂಧವ್ಯ, ದೇವರಿಗೆ ಮನುಷ್ಯನ ಆರಾಧನೆ, ದೇವರೊಂದಿಗೆ ಮನುಷ್ಯನ ಅನ್ಯೋನ್ಯತೆ, ದೇವರೊಂದಿಗೆ ಮನುಷ್ಯನ ಸೇವೆ, ದೇವರಿಗೆ ಮನುಷ್ಯನ ಪ್ರಾಮಾಣಿಕತೆ, ದೇವರಿಂದ ಅಧಿಕಾರ ಮತ್ತು ದೇವರಿಂದ ಹಾಗೂ ದೇವರಿಗಾಗಿ ಮನುಷ್ಯನ ಸಾಮಾಜಿಕ ಜೀವಿತ ಎಂಬಿವುಗಳನ್ನು ನಾವು ನೋಡಿಕೊಂಡಿದ್ದೇವೆ. ಇದುವೇ ಈ ಅಧ್ಯಾಯದ ಬಹುಶ್ರೇಷ್ಠವಾದಂಥ ಸಂದೇಶವಾಗಿರುತ್ತದೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 2ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸೋಣ. ಬನ್ನಿರಿ ಪ್ರಿಯರೇ, ಈಗ ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸರ್ಪವು ದೇವರ ವಾಕ್ಯವನ್ನು ನಿರಾಕರಿಸುತ್ತದೆ. ಪುರುಷನು ಮತ್ತು ಸ್ತ್ರೀಯು ದೇವರ ವಾಕ್ಯಕ್ಕೆ ಅವಿಧೇಯರಾಗುತ್ತಾರೆ. ಭವಿಷ್ಯತ್ತಿಗಾಗಿ ದೇವರ ನಕ್ಷೆ, ವಿಮೋಚನೆಯ ಸಿದ್ಧಾಂತವು ಪರಿಚಯಿಸಲ್ಪಟ್ಟದ್ದು ಎಂಬುದಾಗಿರುತ್ತದೆ. ಈಗ ನಾವು ಸತ್ಯವೇದದಲ್ಲಿ ಅತೀ ಪ್ರಾಮುಖ್ಯವಾದ ಅಧ್ಯಾಯ ಎಂಬುದಾಗಿ ಕೆಲವರು ಪರಿಗಣಿಸುವ ಅಧ್ಯಾಯಕ್ಕೆ ಬಂದಿರುತ್ತೇವೆ. ಅದು ಹಾಗೇ ಆಗಿರುತ್ತದೆ ಎಂದು ಅನೇಕ ಸತ್ಯವೇದ ಪಂಡಿತರು ಒಪ್ಪಿಕೊಳ್ಳುತ್ತಾರೆಂದು ನಾನು ನಂಬುತ್ತೇನೆ. ಡಾಕ್ಟರ್ ಗ್ರಿಫಿತ್ ಥಾಮಸ್ ಎಂಬುವರು ಈ ಅಧ್ಯಾಯವನ್ನು ಸತ್ಯವೇದದ ತಿರುಗಾಣಿ ಅಥವಾ ನಿಷ್ಕರ್ಷಕ ವಿಷಯ ಎಂಬುದಾಗಿ ಕರೆದಿರುತ್ತಾರೆ. ಒಂದು ವೇಳೆ ಅವರು ಹೇಳಿರುವಂಥದ್ದು ಸಂದೇಹಾಸ್ಪದವಾಗಿದ್ದರೆ, ನಾವು 1ನೆಯ ಮತ್ತು 2ನೆಯ ಅಧ್ಯಾಯಗಳನ್ನು ಓದಿದ ನಂತರ 3ನೇ ಅಧ್ಯಾಯವನ್ನು ಬಿಟ್ಟು ನೇರವಾಗಿ 4ನೆಯ ಅಧ್ಯಾಯಕ್ಕೆ ಹೋಗಿ ಅಲ್ಲಿಂದ 11ನೆಯ ಅಧ್ಯಾಯದವರೆಗೂ ಓದಿ ನೋಡಿಕೊಳ್ಳೋಣ. ಅದು ಖಂಡಿತವಾಗಿಯೂ ಮಧ್ಯದಲ್ಲಿ ತುಂಬಬೇಕಾಗಿರುವ ಯಾವುದೋ ಒಂದು ಪ್ರಚಂಡವಾದ ಶೂನ್ಯ ಜಾಗ ಅಥವಾ ಬರಿದಾದ ಸ್ಥಳವು ಇರುವಂತೆ, ಅಲ್ಲಿ ಏನೋ ಸಂಭವಿಸಿರುವಂತೆ ಕಂಡುಬರುತ್ತದೆ. ಉದಾಹರಣೆಗೆ, ಆದಿಕಾಂಡ ಪುಸ್ತಕ 1ನೆಯ ಮತ್ತು 2ನೆಯ ಅಧ್ಯಾಯಗಳನ್ನು ಓದುವಾಗ ಅಲ್ಲಿ ಮನುಷ್ಯನು ಮುಗ್ಧತೆಯಲ್ಲಿ ಇರುವುದನ್ನು, ಎಲ್ಲವೂ ಪರಿಪೂರ್ಣತೆಯಲ್ಲಿ ಇರುವುದನ್ನು ಮತ್ತು ದೇವರ ಮನುಷ್ಯನ ನಡುವೆ ಅನ್ಯೋನ್ಯತೆ ಇರುವುದನ್ನು ನೋಡುವರಾಗಿದ್ದೇವೆ. 3ನೆಯ ಅಧ್ಯಾಯವನ್ನು ಓದದೇ ಬಿಟ್ಟು 4ನೆಯ ಅಧ್ಯಾಯದಿಂದ ಓದಲು ಆರಂಭಿಸಿ 11ನೆಯ ಅಧ್ಯಾಯಕ್ಕೆ ಬರುವಷ್ಟರಲ್ಲಿ ಅಲ್ಲಿ ಅಸೂಯೆ, ಹೊಟ್ಟೆಕಿಚ್ಚು, ಕೋಪ, ಕೊಲೆ, ಸುಳ್ಳು, ಭ್ರಷ್ಟಾಚಾರ, ದುಷ್ಟತನ, ದಂಗೆ ಏಳುವುದು ಮತ್ತು ನ್ಯಾಯ ತೀರ್ಪನ್ನು ನೋಡುವರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಇವು ಎಲ್ಲಿಂದ ಬಂದವು? ಇವೆಲ್ಲವೂ ಎಲ್ಲಿ ಆರಂಭಗೊಂಡವು? ಪಾಪವು ಎಲ್ಲಿ ಉತ್ಪತ್ತಿಯಾಯಿತು? ನಿಜವಾಗಿಯೂ ಇದು 3ನೆಯ ಅಧ್ಯಾಯದಲ್ಲಿ ಉತ್ಪತ್ತಿಯಾಯಿತು ಎಂದು ನಾನು ಯೋಚಿಸುವುದಿಲ್ಲ. ಆದರೆ ಮನುಷ್ಯನಿಗೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ ಅದು ಇಲ್ಲಿಯೇ ಆರಂಭಗೊಂಡಿತು ಎಂದು ತಿಳಿದುಕೊಳ್ಳಬಹುದು. ಬನ್ನಿರಿ ಪ್ರಿಯರೇ, ಈಗ ನಾನು ನಿಮಗೋಸ್ಕರ ಬೇರೆ ಒಬ್ಬರು ಈ 3ನೇ ಅಧ್ಯಾಯದ ಕುರಿತು ನೀಡಿರುವ ಹೇಳಿಕೆಯನ್ನು ಓದಲು ಬಯಸುತ್ತೇನೆ. ಅದು ಹೀಗಿದೆ: ಇಲ್ಲಿ ದೈವಿಕ ಸತ್ಯತೆಯ ಅನೇಕ ನದಿಗಳ ಉಗಮವನ್ನು ನಾವು ಪತ್ತೆ ಹಚ್ಚಬಹುದು. ಇಲ್ಲಿ ಮಾನವ ಇತಿಹಾಸದ ರಂಗಭೂಮಿಯ ಮೇಲೆ 6000 ವರ್ಷಗಳಿಂದಲೂ ಅಭಿನಯಿಸಲ್ಪಡುತ್ತಿರುವ ಶ್ರೇಷ್ಠವಾದ ನಾಟಕದ ಆರಂಭವನ್ನು ನಾವು ನೋಡಬಹುದು. ಅದು ಇನ್ನೂ ಮುಕ್ತಾಯಗೊಂಡಿರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ನಮ್ಮ ಮಾನವ ಕುಲದ ಪ್ರಸ್ತುತ ಬಿದ್ದು ಹೋದ ಮತ್ತು ನಾಶವಾದ ಸ್ಥಿತಿಯ ದೈವಿಕ ವಿವರಣೆಯನ್ನು ಕಂಡುಕೊಳ್ಳುತ್ತೇವೆ. ಇಲ್ಲಿ ನಮ್ಮ ವೈರಿಯಾದ ಸೈತಾನನ ತಂತ್ರೋಪಾಯಗಳ ಕುರಿತು ಕಲಿತುಕೊಳ್ಳುತ್ತೇವೆ.
ಇಲ್ಲಿ ಮನುಷ್ಯನಿಂದ ದೈವಿಕ ಕೃಪೆಯು ತಡೆಯಲ್ಪಟ್ಟಾಗ ನೀತಿಯ ಹಾದಿಯಲ್ಲಿ ನಡೆಯಲು ಅವನ ಪರಿಪೂರ್ಣವಾದ ದುರ್ಬಲ ಸ್ಥಿತಿಯನ್ನು ನಾವು ನೋಡುತ್ತೇವೆ. ಇಲ್ಲಿ ಪಾಪದ ಆತ್ಮಿಕ ಪ್ರಭಾವಗಳನ್ನು ಮನುಷ್ಯನು ದೇವರಿಂದ ಓಡಿ ಹೋಗಲು ಹುಡುಕುತ್ತಿರುವುದನ್ನು ಕಂಡುಕೊಳ್ಳುತ್ತೇವೆ. ಇಲ್ಲಿ ತಪ್ಪಿತಸ್ಥ ಪಾಪಿಯ ಕಡೆಗೆ ದೇವರ ಮನೋಭಾವವನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ಇಲ್ಲಿ ನಾವು ಮನುಷ್ಯನು ತನ್ನ ಸ್ವಂತ ಕೈಕೆಲಸದ ತಂತ್ರೋಕ್ತಿಯಿಂದ ತನ್ನ ಸ್ವಂತ ನೈತಿಕ ಅಪಮಾನವನ್ನು ಮುಚ್ಚಿಕೊಳ್ಳಲು ಇರುವ ಮಾನವ ಸ್ವಭಾವದ ಜಾಗತಿಕ ಪ್ರವೃತ್ತಿಯನ್ನು ಗುರುತಿಸುತ್ತೇವೆ. ಇಲ್ಲಿ ನಮ್ಮ ಶ್ರೇಷ್ಠ ಅಗತ್ಯತೆಯನ್ನು ಸಂಧಿಸಲು ದೇವರು ಮಾಡಿರುವ ಕೃಪಾಪೂರ್ಣ ಒದಗಿಸುವಿಕೆಯ ಕುರಿತು ಕಲಿತುಕೊಳ್ಳುತ್ತೇವೆ. ಇಲ್ಲಿ ಪವಿತ್ರ ಗ್ರಂಥಗಳುದ್ದಕ್ಕೂ ಬರುವ ಹೊಳೆಯು ಆರಂಭಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ನಾವು ಒಬ್ಬ ಮಧ್ಯಸ್ಥಗಾರನ ಮೂಲಕವಾಗಿಯೇ ಹೊರತು ದೇವರನ್ನು ಸಮೀಪಿಸಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯತೆಯನ್ನು ಕಲಿತುಕೊಳ್ಳುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 1ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನೂ ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವನ್ನು ಓದುವಾಗ ಒಂದು ಪ್ರಶ್ನೆಯು ನಮ್ಮ ಮನಸ್ಸಿಗೆ ಬರುತ್ತದೆ. ಅದು ಯಾವುದೆಂದರೆ, ಶೋಧನೆಯು ಯಾತಕ್ಕೆ, ಅಥವಾ ಯಾಕೆ ಶೋಧನೆ ಬಂದಿತು ಎಂಬುದಾಗಿ. ನಾವು ಹಿಂತಿರುಗಿ ಆದಿಕಾಂಡ ಪುಸ್ತಕ 1ನೆಯ ಹಾಗೂ 2ನೆಯ ಅಧ್ಯಾಯಗಳಿಗೆ ಹೋಗುವುದಾದರೆ, ಮನುಷ್ಯನು ಮುಗ್ಧನಾಗಿ ಸೃಷ್ಟಿಸಲ್ಪಟ್ಟನೇ ಹೊರತು ನೀತಿವಂತನಾಗಿ ಸೃಷ್ಟಿಸಲ್ಪಟ್ಟಿರುವುದಿಲ್ಲ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಹಾಗಾದರೆ ನೀತಿಯು ಏನಾಗಿದೆ? ನೀತಿಯು ಶೋಧನೆಯ ಸಮ್ಮುಖದಲ್ಲಿಯೂ ಮುಗ್ಧತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಶೋಧನೆಯು ನಮ್ಮನ್ನು ಅಭಿವೃದ್ಧಿಪಡಿಸುತ್ತದೆ ಅಥವಾ ನಾಶಗೊಳಿಸುತ್ತದೆ. ನೋಡಿರಿ, ಗುಣವು ಅಭಿವೃದ್ಧಿಗೊಳ್ಳಬೇಕಾಗಿರುತ್ತದೆ ಮತ್ತು ಅದು ಶೋಧನೆಯ ಸಮ್ಮುಖದಲ್ಲಿ ಮಾತ್ರ ಅಭಿವೃದ್ಧಿಗೊಳ್ಳುತ್ತದೆ. ಮನುಷ್ಯನು ಜವಾಬ್ದಾರಿಯುಕ್ತ ಜೀವಿಯಾಗಿ ಸೃಷ್ಟಿಸಲ್ಪಟ್ಟನು. ಅವನು ದೈವಿಕ ಸರ್ಕಾರಕ್ಕೆ ಮಹಿಮೆ ತರಲು, ವಿಧೇಯನಾಗಲು, ಸೇವಿಸಲು ಮತ್ತು ಅಧೀನನಾಗಿರಲು ಜವಾಬ್ದಾರಿಯಾಗಿದ್ದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಮನುಷ್ಯನು ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳಲಿಲ್ಲ ಮತ್ತು ಹೀಗೆಂದು ಯಾರೂ ಹೇಳಿಕೊಳ್ಳುವುದೂ ಇಲ್ಲ. ಆದರೆ ಪ್ರಿಯರೇ, ದೇವರು ಅವನನ್ನು ಸೃಷ್ಟಿಸಿದನು ಮತ್ತು ದೇವರು ತಾನು ಹಾಕಿದ ನಿಯಮದಲ್ಲಿ ಅನಿಯಂತ್ರಿತನಾಗಿರಲಿಲ್ಲ. ಆತನು ಮನುಷ್ಯನಿಗೆ ಹೇಳಿದ್ದನ್ನು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 17ನೆಯ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂಬುದಾಗಿ. ನೋಡಿರಿ, ಆ ಮರದ ಹಣ್ಣನ್ನು ಮಾತ್ರ ಮನುಷ್ಯನು ತಿನ್ನಬಾರದಾಗಿತ್ತು. ಒಂದು ವೇಳೆ ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಸಾಧ್ಯವಾಗದೇ ಹೋಗಿ ಹಸಿವೆಯಿಂದ ಆ ಮನುಷ್ಯನು ಸತ್ತಿದ್ದರೆ ಮತ್ತು ಅದನ್ನು ತಿಂದರೂ ಅವನು ಸಾಯುವನು ಎಂಬುದಾಗಿ ಅದರೊಂದಿಗೆ ಹೇಳಲ್ಪಟ್ಟಿದ್ದರೂ ಅದು ಅನಿಯಂತ್ರಿತ ಅಥವಾ ನಿರಂಕುಶವಾಗಿರುತ್ತಿತ್ತು. ತೋಟದಲ್ಲಿ ಹಣ್ಣು ಕೊಡುವ ಮರಗಳು ಹೇರಳವಾಗಿದ್ದವು ಮತ್ತು ಹೀಗಿರುವುದರಿಂದ ಈ ಮರದ ಹಣ್ಣನ್ನು ತಿನ್ನಬೇಕಾದ ಯಾವ ಅವಶ್ಯಕತೆಯೂ ಮನುಷ್ಯನಿಗಿರಲಿಲ್ಲ. ಆದ್ದರಿಂದ ಮನುಷ್ಯನು ಈ ದೃಶ್ಯದಲ್ಲಿ ಜವಾಬ್ದಾರಿಯುತ ಜೀವಿಯಾಗಿ ಕಂಡುಬರುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ನೋಡುವಾಗ ಸರ್ಪವು ಮಾಡಿದ ಮೊರೆಯು ಬಹು ಆಸಕ್ತಿಕರವಾಗಿತ್ತು ಎಂಬುದನ್ನು ನಾವು ಗಮನಿಸುತ್ತೇವೆ. ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ಎಂಬುದನ್ನು ನೋಡುವಾಗ ಅದು ಶರೀರಕ್ಕೆ ಮಾಡಿದ ಮೊರೆಯಾಗಿತ್ತು. ಅಷ್ಟೇ ಅಲ್ಲದೆ ಅದು ಅಷ್ಟೊಂದು ಪ್ರಾಮುಖ್ಯವಾದದ್ದಾಗಿರಲಿಲ್ಲ. ಮುಂದುವರೆದು ನೋಡುವಾಗ ರಮ್ಯವಾಗಿಯೂ ಎಂಬುದಾಗಿ ನೋಡುತ್ತೇವೆ. ಅದೂ ಸಹ ಶರೀರಕ್ಕೆ ಮೊರೆ ಇಡುವಂಥದ್ದಾಗಿತ್ತು. ಆದರೆ ಮನುಷ್ಯನ ಮಾನಸಿಕ ಭಾಗಕ್ಕೂ, ಅಂದರೆ ಮನುಷ್ಯನ ಮನಸ್ಸಿಗೂ ಮೊರೆ ಇಡುವಂಥದ್ದಾಗಿತ್ತು ಮತ್ತು ಮುಂದುವರಿದು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದು ಎಂಬುದಾಗಿ ನೋಡುವಾಗ ಅದು ಮನುಷ್ಯನ ಧಾರ್ಮಿಕ ಭಾಗಕ್ಕೆ ಮೊರೆ ಇಡುವಂಥದ್ದಾಗಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ
ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಮತ್ತು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಡವಿಯಲ್ಲಿ ಸೈತಾನನು ನಿಷ್ಕೃಷ್ಟವಾಗಿ ಇದೇ ಶೋಧನೆಯನ್ನು ತಂದನು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಮೊದಲನೆಯದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೈತಾನನು ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಮಾಡು ಎಂಬುದಾಗಿ ಹೇಳಿದನು. ಇದು ಶರೀರಕ್ಕೆ ಮೊರೆ ಇಡುವಂಥದ್ದಾಗಿತ್ತು. ಹೌದು, ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿತ್ತು. ನಂತರ ಸೈತಾನನು ಯೇಸು ಕ್ರಿಸ್ತನಿಗೆ ಲೋಕದ ಸಕಲ ವೈಭವವನ್ನು ತೋರಿಸಿ ಅದನ್ನು ಆತನಿಗೆ ಕೊಡುವುದಾಗಿ ಹೇಳಿದನು. ಆ ಮರದ ಹಣ್ಣು ನೋಡುವುದಕ್ಕೆ ಹೇಗೆ ರಮ್ಯವಾಗಿತ್ತೋ ಹಾಗೆಯೇ ಇದು ಮನಸ್ಸಿಗೆ ಮೊರೆ ಇಡುವಂಥದ್ದಾಗಿತ್ತು. ಅಂತಿಮವಾಗಿ ಸೈತಾನನು ಯೇಸು ಕ್ರಿಸ್ತನಿಗೆ ಈ ದೇವಾಲಯದ ಶಿಖರದಿಂದ ಕೆಳಕ್ಕೆ ಧುಮುಕು ಎಂಬುದಾಗಿ ಹೇಳಿದನು. ಇದು ಜ್ಞಾನಕ್ಕೆ ಅಪೇಕ್ಷಿಸುವಂಥದ್ದಾಗಿರುವ ಪ್ರಕಾರ ಮನುಷ್ಯನ ಧಾರ್ಮಿಕ ಬದಿಗೆ ಮೊರೆ ಇಡುವಂಥದ್ದಾಗಿತ್ತು. ನೋಡಿರಿ, ಸೈತಾನನು ತನ್ನ ಕುಯುಕ್ತಿಗಳನ್ನು ಈ ದಿನಮಾನಗಳಲ್ಲಿ ಬದಲಿಸಿರುವನು ಎಂದು ನನಗೆ ಅನಿಸುವುದಿಲ್ಲ, ಮತ್ತು ಆ ಕುಯುಕ್ತಿಗಳನ್ನು ಬದಲಿಸಬೇಕಾದ ಅವಶ್ಯಕತೆಯೂ ಅವನಿಗಿರುವುದಿಲ್ಲ. ಯಾಕೆಂದರೆ ನಾವೆಲ್ಲರೂ ಅದೇ ರೇಖೆಗೆ ಮತ್ತೆ ಮತ್ತೆ ಬಿದ್ದು ಹೋಗುವವರಾಗಿದ್ದೇವೆ. ಯೋಹಾನನು ಬರೆದ 1ನೆಯ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಢಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿತ್ತು ಎಂಬುದು ಶರೀರದಾಶೆಯಾಗಿರುತ್ತದೆ. ಆ ಮರದ ಹಣ್ಣು ನೋಡುವುದಕ್ಕೆ ರಮ್ಯವಾಗಿತ್ತು ಎಂಬುದಾಗಿ ನೋಡುವಾಗ ಅದು ಕಣ್ಣಿನಾಶೆಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇತ್ತು ಎಂಬುದಾಗಿ ನೋಡುವಾಗ ಅದು ಬದುಕು ಬಾಳಿನ ಡಂಭವಾಗಿರುತ್ತದೆ. ನೋಡಿರಿ, ಈ ಸಂಗತಿಗಳು ತಂದೆಯಿಂದ ಬಂದಿರುವಂಥವುಗಳಲ್ಲ, ಆದರೆ ಲೋಕದಿಂದ ಬಂದವುಗಳಾಗಿರುತ್ತವೆ. ಹೌದು, ಶರೀರದ ಈ ಪಾಪಗಳು ಮನುಷ್ಯನ ಹೃದಯದ ಅಂತರಾಳದಿಂದ ಬರುತ್ತವೆ ಎಂದು ಯೇಸು ಕ್ರಿಸ್ತನು ತಾನೇ ಹೇಳಿದನು. ಇಲ್ಲಿಯೇ ಸೈತಾನನು ತನ್ನ ಮೊರೆಯನ್ನು ಇಡುತ್ತಾ ಇದ್ದಾನೆ. ತಾನೂ ಒಳಗೆ ಸೇರಿಕೊಂಡು ಮಾನವ ಕುಲವನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ಈ ವಿಧಾನವನ್ನು ಉಪಯೋಗಿಸುತ್ತಾ ಇದ್ದಾನೆ ಮತ್ತು ಅವನು ಯಶಸ್ವಿ ಆಗಿರುತ್ತಾನೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನರೇ, ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನೂ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ದೇವರ ಮಕ್ಕಳಾದ ನಾವು ಸ್ವಸ್ಥಚಿತ್ತರಾಗಿದ್ದು, ಎಚ್ಚರವಾಗಿದ್ದು, ಪರಿಶುದ್ಧರಾಗಿದ್ದು ಹಾಗೂ ನಂಬಿಕೆಯಲ್ಲಿ ದೃಢವಾಗಿದ್ದು ದೇವರಿಗೆ ಒಳಗಾಗಿ ಅವನನ್ನು ಎದುರಿಸೋಣ ಮತ್ತು ಬಹಳ ಮನೋಭೀತಿಯಿಂದ ನಡುಗುತ್ತಾ ಯೇಸು ಕ್ರಿಸ್ತನಲ್ಲಿರುವ ನಮ್ಮ ನಂಬಿಕೆಯನ್ನು ಹಾಗೂ ಕೃಪೆಯಿಂದ ಹೊಂದಿದ ರಕ್ಷಣಾ ಭಾಗ್ಯವನ್ನು ಕಾಪಾಡಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಕನ್ನಡದಲ್ಲಿ ಹೇಳುವುದಾದರೆ ನರನಿಂದ ನಾರಿ ಅಥವಾ ಇಶ್ನಿಂದ ಇಶಾ ಎಂಬುದು ಇಬ್ರಿಯ ಭಾಷೆಯ ಹೆಸರನ್ನು ಸ್ತ್ರೀ ಪುರುಷರಿಗೆ ಕೊಡಲಾಗಿದೆ. ನಾವು ನಮ್ಮ ಮುನ್ನುಡಿಯಲ್ಲಿ ನೋಡಿದ ಪ್ರಕಾರ ನಮ್ಮ ಈ ದಿನದ ಅಧ್ಯಯನದಲ್ಲಿ ಸ್ತ್ರೀ ಪುರುಷರ ಸಂಬಂಧದ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಸರ್ಪವು ದೇವರ ವಾಕ್ಯವನ್ನು ನಿರಾಕರಿಸಿದ್ದು ಮತ್ತು ಸ್ತ್ರೀ ಪುರುಷರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದು ಮುಖ್ಯ ವಿಷಯಗಳನ್ನು ಅಧ್ಯಯನ ಮಾಡಿದ್ದೆವು. ಒಳ್ಳೆಯದರ ಮತ್ತು ಕೆಟ್ಟದರ ಮರದ ಹಣ್ಣಿನ ವಿವರಣೆ ಹಾಗೂ ಅದನ್ನು ತಿಂದದ್ದರ ಫಲಿತಾಂಶಗಳನ್ನು ನೋಡಿಕೊಂಡೆವು. ಮೊದಲ ದಂಪತಿಗಳು ಸೈತಾನನಿಂದ ಬಂದ ಶೋಧನೆಯಲ್ಲಿ ಬಿದ್ದು ಹೋದರು, ದೇವರಿಗೆ ಅವಿಧೇಯರಾದರು. ಅವರು ಸೃಷ್ಟಿಕರ್ತನ ಮಾತಿಗಿಂತಲೂ ಸೃಷ್ಟಿಗಳಲ್ಲಿ ಒಂದಾದ ಸರ್ಪದ ಮಾತುಗಳಿಗೆ ಗೌರವ ತೋರಿಸಿದರು. ನಾವು ಅವರಂತೆ ಅಲ್ಲ ಎನ್ನುವುದಕ್ಕೆ ನಮಗೆ ಸಾಧ್ಯವಿದೆಯೋ? ಒಂದು ವೇಳೆ ಅವರಿಗಿಂತಲೂ ಬಹಳಷ್ಟು ಸಾರಿ ಅವಿಧೇಯರಾಗಿದ್ದೇವೆ. 1 ಸಮುವೇಲ 15, 22, 23 ವಚನಗಳಲ್ಲಿ ಸಮುವೇಲನು ವಿಧೇಯತೆಯ ಕುರಿತು ಸುಂದರವಾದ ವಿವರಣೆಯನ್ನು ನೀಡುತ್ತಾನೆ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ?
ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ಪ್ರಿಯರೇ, ನಮ್ಮ ಹಠಮಾರಿ ವ್ಯಕ್ತಿತ್ವವನ್ನು ತೊರೆದು ವಿಧೇಯತೆಯನ್ನು ಕಲಿತುಕೊಳ್ಳೋಣ. ಆತನನ್ನು ಮೆಚ್ಚುವ ಜೀವಿತವನ್ನು ಜೀವಿಸೋಣ. ಕೃಪಾಪೂರ್ಣನಾದ ದೇವರ ದಯೆಯು ನಿಮ್ಮೊಂದಿಗಿರಲಿ.